ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಭೀಕರ ದಾಳಿಗೆ ಪ್ರತ್ಯುತ್ತರವನ್ನ ನೀಡ್ತಾ ಇದೆ ಇರಾನ್. ರಿಯಾದ್ ಮೇಲೆ ಇರಾನ್ನಿಂದ ರಕ್ಕಸ ದಾಳಿಯಾಗ್ತಾ ಇದೆ. ರಿಯಾದ್ನ ಅಮೆರಿಕ ರಾಯಭಾರ ಕಚೇರಿ ಮೇಲೆ ಅಟ್ಯಾಕ್ ಆಗಿದೆ. 2 ಡ್ರೋನ್ಗಳ ಮುಖಾಂತರ ಭೀಕರ ದಾಳಿಯಾಗಿದೆ. ಈ ಭೀಕರ ದಾಳಿಯನ್ನು ನಡೆಸ್ತಾ ಇದೆ ಇರಾನ್ ಅಟ್ಯಾಕ್ಗೆ ಅಮೆರಿಕ ರಾಯಭಾರ ಕಚೇರಿ ಧ್ವಂಸವಾಗಿದೆ. ದಾಳಿಯಾಗ್ತಾ ಇದ್ದಂತೆ ಇರಾನ್ಗೆ ಎಚ್ಚರಿಕೆ ನೀಡಿದ ಾಗ್ತಲಿದೆ ಇರಾನ್ ಇಸ್ರೇಲ್ ನಡುವೆ ಯುದ್ಧದಿಂದ ಮಧ್ಯಪ್ರಾಚ್ಯ ಸಂಪೂರ್ಣವಾಗಿ ಕೊತ ಅಂತ ಹೇಳಿ ಕುದೀತಾ ಇದೆ. ಇರಾನ್ ಇಸ್ರೇಲ್ ಯುದ್ಧದಲ್ಲಿ ಭಾರತೀಯರು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ವಿದೇಶಿ ಹಡಗುಗಳಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತಹ 3 ಸಾವನ್ನಪ್ಪಿದ್ದಾರೆ. ತೈಲ ಹಡಗಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತಹ ಭಾರತೀಯ ನಾವಿಕರು ಸಾವನ್ನಪ್ಪಿದ್ದಾರೆ. ಇರಾನ್ ದಾಳಿಗೆ ಒಮನ್ನಲ್ಲಿ ಇದ್ದಂತಹ 3 ಕೂಡ ಇದೀಗ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಈ ಒಂದು ಯುದ್ಧ ನಡೀತಾ ಇದೆ. ಈ ಯುದ್ಧದಿಂದ ಮಧ್ಯಪ್ರಾಚ್ಯ ಸಂಪೂರ್ಣವಾಗಿ ಕೊತ ಅಂತ ಕುದೀತಾ ಇದೆ. ಬೆಂಕಿಯ ಚೆಂಡು ಯಾವ ರೀತಿಯಾಗಿ ಭುಗಿಲೇಳ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಯುದ್ಧದಲ್ಲಿ ಭಾರತೀಯರು ಕೂಡ ಸಾವನ್ನಪ್ಪಿದ್ದಾರೆ. ವಿದೇಶಿ ಹಡಗುಗಳಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತಹ 3 ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ತೈಲ ಹಡಗಿನಲ್ಲಿ ಕರ್ತವ್ಯವನ್ನ ನಿಭಾಯಿಸ್ತಾ ಇದ್ದಂತಹ ಭಾರತೀಯ ನಾವಿಕರು ಅನ್ನುವಂತಹ ವಿಚಾರ ಸದ್ಯಕ್ಕೀಗ ಲಭ್ಯವಾಗ್ತಾ ಇದೆ. ಈ ಭಾರತೀಯರು ಯಾವ ಭಾಗದವರು ಅನ್ನೋದು ಇನ್ನಷ್ಟೇ ಸದ್ಯಕ್ಕೆ ಮಾಹಿತಿ ಲಭ್ಯವಾಗಬೇಕಾಗಿದೆ. ತೈಲ ಹಡಗಿನಲ್ಲಿ ಕೆಲಸ ಮಾಡ್ತಾ ಇದ್ರು ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಇರಾನ್ ದಾಳಿಗೆ ಒಮನ್ನಲ್ಲಿ ಇದ್ದಂತಹ 3 ಕೂಡ ಇದೀಗ ಸಾವನ್ನಪ್ಪಿದ್ದಾರೆ. ಅದರಲ್ಲಿ 3 ಭಾರತೀಯರು ಅನ್ನೋದು ಕೂಡ ಸದ್ಯಕ್ಕೆ ಮಾಹಿತಿ ಲಭ್ಯವಾಗ್ತಾ ಇರೋದು. ಇರಾನ್ ಇಸ್ರೇಲ್ ಯುದ್ಧದಲ್ಲಿ ಭಾರತೀಯರು ಸಾವನ್ನಪ್ಪಿದ್ದಾರೆ. ವಿದೇಶಿ ಹಡಗುಗಳಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತಹ 3 ಇದೀಗ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾವ ಭಾಗದವರು, ಎಷ್ಟು ವರ್ಷದಿಂದ ಅಲ್ಲೇ ಕರ್ತವ್ಯವನ್ನ ನಿಭಾಯಿಸ್ತಾ ಇದ್ರು, ಈ ಎಲ್ಲ ಮಾಹಿತಿ ಏನಷ್ಟೇ ಹೊರಬೀಳಬೇಕಾಗಿದೆ. ವಿದೇಶಿ ಹಡಗಿನಲ್ಲಿ ಯಾವ ರೀತಿಯಾಗಿ ಸ್ಫೋಟ ಆಗಿದೆ ಅನ್ನೋದನ್ನ ದೃಶ್ಯಾವಳಿಗಳ ಮುಖಾಂತರ ಗಮನಿಸಬಹುದು. ಇಡೀ ಆ ಒಂದು ಹಡಗು ಏನಿದೆ ಕಂಪ್ಲೀಟ್ ಆಗಿ ಮಟಾಶ್ ಆಗಿದೆ.